Hi everyone, welcome to Learn Easily channel. The grass is really like me. Poem by Kishwar Nahid, ಕನ್ನಡ ಸಮರಿ. ನೀವು ಇದು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಕಿಶ್ವರ್ ನಹೀದ್ ಎ ಫೆಮಿನಿಸ್ಟ್, ಸ್ತ್ರೀ ಸಮಾನತಾವಾದಿ, ಅವರು ಬರೆದಿರತಕ್ಕಂಥ ಗ್ರಾಸ್ ಈಸ್ ರಿಯಲಿ ಲೈಕ್ ಮೀ ಈ ಪದ್ಯದ ಕನ್ನಡ ಸರಳ ಸಾರಾಂಶ ನಿಮಗಾಗಿ. ಈ ಒಂದು ಪದ್ಯದಲ್ಲಿ ಕಿಶ್ವರ್ ನಹೀದ್ ರವರು ಒಬ್ಬ ಫೆಮಿನಿಸ್ಟ್ ಅಂದರೆ ಒಬ್ಬ ಸ್ತ್ರೀ ಸಮಾನತಾವಾದಿಯಾಗಿ ಒಂದು ಹೆಣ್ಣಿನ ಅಂತರಾಳದ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಇಲ್ಲಿ ಒಬ್ಬ ನೊಂದ ಮಹಿಳೆ ತಾನು ಒಂದು ಹುಲ್ಲಿಗೆ ಹೋಲಿಸಿಕೊಳ್ತಕ್ಕಂತಹ ಥೀಮನ್ನು ಹೊಂದಿದೆ. ಮಹಿಳೆ ಈ ಸಮಾಜದಲ್ಲಿ ಪುರುಷರ ಸಮಾನವಾಗಿ ಒಂದು ಸಮಾನತೆಯನ್ನು, ಒಂದು ಫ್ರೀಡಮನ್ನು ಬಳಸಿ ಮೇಲೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದಾಗ ಇಲ್ಲಿ ಮೇಲ್ ಡಾಮಿನೇಷನ್ ಅಂದಾಗ ಪುರುಷ ಸಮಾಜ ಹೇಗೆ ಆಕೆಯನ್ನು ತುಳಿಯುತ್ತೆ, ಆಕೆಯ ಒಂದು ರೆಕಗ್ನೈಸೇಷನ್ ಇಲ್ಲದೆ ಮಾಡುತ್ತೆ, ಅಂದರೆ ಆಕೆಗೆ ಯಾವುದೇ ಒಂದು ಸಮಾಜದಲ್ಲಿ ಮೇಲೆ ಹೇಳ್ತಕ್ಕಂಥ ಅವಕಾಶಗಳನ್ನು ಕೊಡೋದಿಲ್ಲ ಅಂತಕ್ಕಂತಹ ಒಂದು ಥೀಮ್ನಲ್ಲಿ ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ಇಲ್ಲಿ ಮೊದಲನೇ ಸ್ಟ್ಯಾನ್ಸವನ್ನು ನೋಡೋದಾದರೆ, ದ ಗ್ರಾಸ್ ಈಸ್ ಆಲ್ಸೋ ಲೈಕ್ ಮೀ, ಇಟ್ ಹ್ಯಾಸ್ ಟು ಅನ್ಫರ್ಲ್ ಅಂಡರ್ ಫುಟ್ ಟು ಫುಲ್ಫಿಲ್ ಇಟ್ ಸೆಲ್ಫ್, ಬಟ್ ವಾಟ್ ಡಸ್ ಇಟ್ witness manifest? A scorching sense of shame or the heat of emotion. ಇಲ್ಲಿ ಮೊದಲನೇ ಪದ್ಯದಲ್ಲಿ ಕಿಶ್ವರ್ ನಹೀದ್ ಹೇಳ್ತಾ ಇದ್ದಾರೆ, ಗ್ರಾಸ್ ಈಸ್ ಲೈಕ್ ಮೀ ಅಂದರೆ ಹುಲ್ಲು ಸಹ ಒಂದು ಹೆಣ್ಣಿನ ಹಾಗೆ, ನನ್ನ ಹಾಗೆ ಅಥವಾ ಅದು ಒಂದು ಹೆಣ್ಣಿನ ಹಾಗೆ. ಇಲ್ಲಿ ಆ ಒಂದು ಹುಲ್ಲು ಭೂಮಿಯ ವಿರುದ್ಧವಾಗಿ ಎದ್ದು ನಿಂತು ತಾನು ಬೆಳೆಯಬೇಕಾಗಿದೆ. ಆದರೆ ಇಲ್ಲಿ ಆ ಹುಲ್ಲಿಗೆ ಬೇಕಾಗಿರ್ತಕ್ಕಂಥದ್ದು ಏನು? ಒಂದು ಮಾಯ್ಶ್ಚರ್, ತೇವಾಂಶವೇ, ಅಥವಾ ಒಂದು ಹೀಟ್ ಆಫ್ ಎಮೋಷನ್ ಆರ್ ಬರ್ನಿಂಗ್ ಸೆನ್ಸೇಷನ್ ಆಫ್ ಗಿಲ್ಟ್. ಇಲ್ಲಿ ಆ ಒಂದು ಹೀಟ್ ಮತ್ತು ಆ ಶೇಮ್ನಿಂದ ಮೇಲೆ ಹೇಳ್ತಕ್ಕಂತಹ ಆ ಹುಲ್ಲು ಭೂಮಿಯ ವಿರುದ್ಧವಾಗಿ ಬೆಳೆದು ನಿಲ್ಲಬೇಕಾಗಿದೆ. ಅನ್ಫರ್ಲ್ ಅಂಡರ್ ಫುಟ್ ಟು ಫುಲ್ಫಿಲ್ ಇಟ್ ಸೆಲ್ಫ್ ಅಂದರೆ ತಾನು ತನ್ನ ಒಂದು ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ತಾನು ಎದ್ದು ನಿಲ್ಲಬೇಕಾಗಿದೆ ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಇನ್ನು ಎರಡನೇ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ದ ಗ್ರಾಸ್ ಈಸ್ ಆಲ್ಸೋ ಲೈಕ್ ಮೀ, ಆಸ್ ಸೂನ್ ಆಸ್ ಇಟ್ ಕ್ಯಾನ್ ರೈಸ್ ಇಟ್ಸ್ ಹೆಡ್ ದ ಲ್ಯಾಂಡ್ ಓನರ್ ಒಬ್ಸೆಸ್ಡ್ ವಿತ್ ಫ್ಲಾಟನಿಂಗ್ ಇಟ್ ಇನ್ ಟು ವೆಲ್ವೆಟ್ ಮೌಸ್ ಇಟ್ ಡೌನ್ ಅಗೈನ್. ಈ ಒಂದು ಪದ್ಯದಲ್ಲಿ ಆಕೆ ಹೇಳ್ತಾ ಇದ್ದಾರೆ, ಆ ಹುಲ್ಲು ನನ್ನ ಹಾಗೆ ಅದು ಹುಲ್ಲು ಮೇಲೆ ಎದ್ದೇಳುತ್ತೆ. ಆದರೆ ಆ ಹುಲ್ಲು ಬೆಳೀತಾ ಇರಬೇಕಾದ್ರೆ ಆ ಲಾನ್ ಓನರ್, ಆ ಮನೆಯ ಮುಂದುಗಡೆ ಹುಲ್ಲನ್ನು ಬೆಳೆಸ್ತಕ್ಕಂಥ ಲಾನ್ ಓನರ್ ಏನು ಮಾಡ್ತಾರೆ, ಸ್ವಲ್ಪ ಹುಲ್ಲು ತಲೆ ಎತ್ತಿ ನಿಂತಾಗ ಅದನ್ನು ಚಾಪ್ ಅಂದರೆ ಕತ್ತರಿಸುತ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಒಂದು ಮೇಲ್ ಡಾಮಿನೇಷನ್ ಬಗ್ಗೆ ಕವಿ ಹೇಳ್ತಾ ಇದ್ದಾರೆ. ಈ ಸೊಸೈಟಿಯಲ್ಲಿ ಯಾವುದಾದ್ರೂ ಒಂದು ಹೆಣ್ಣು ತಲೆ ಎತ್ತಿ ನಿಲ್ಲಲು ಎದ್ದಾಗ ಈ ಪುರುಷ ಸಮಾಜ ಆಕೆಯ ಒಂದು ಆಸೆಗಳನ್ನು ಎಲ್ಲವನ್ನ ಕತ್ತರಿಸಿ ಬಿಡ್ತಾರೆ, ಆಕೆಯನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ದ ಎಕ್ಸ್ಪ್ರೆಷನ್ ರೈಸ್ ಇಟ್ಸ್ ಹೆಡ್ ಮೀನ್ಸ್ ದಟ್ ದೇರ್ ಪೊಸಿಷನ್ ಆಫ್ ಒಪ್ರೆಷನ್, ಒಂದು ಹೆಣ್ಣಿನ ಸ್ಥಾನದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾವುದೇ ಹೆಣ್ಣು ತನ್ನ ಗಂಡಿಗೆ ಸಮಾನವಾಗಿ, ಗಂಡಿನಗಿಂತ ಎತ್ತರವಾಗಿ ಬೆಳೆಯಲು ಈ ಸಮಾಜ ಬಿಡೋದಿಲ್ಲ, ಆ ಹೆಣ್ಣನ್ನು ಅಲ್ಲಿಗೆ ತುಳಿದಾಕ್ತಾರೆ. ಹೇಗೆ ಆ ಹುಲ್ಲನ್ನು ಲಾನ್ ಓನರ್ ಕಟ್ ಮಾಡ್ತಾನೋ ಹಾಗೆ ಆ ಹೆಣ್ಣನ್ನು ಇಲ್ಲಿ ಚೂಟಲಾಗುತ್ತೆ. ಹೆಣ್ಣು ಕೂಡ ತಾನು ಒಂದು ಸಮಾನತೆಗಾಗಿ ಫೈಟ್ ಮಾಡ್ತಾ ಇದ್ದರೂ ಸಹ ಹೇಗೆ ನಾವು ಹುಲ್ಲನ್ನು ಕಾಲಿನ ಕೆಳಗಡೆ ಇಡ್ತೀವೋ ಹಾಗೆ ಆ ಹೆಣ್ಣನ್ನು ಸಹ ಈ ಪುರುಷ ಸಮಾಜ ಕಾಲಿನ ಕೆಳಗಡೆ ಇಟ್ಟು ನೋಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯು ಹ್ಯಾವ್ ಸ್ಟ್ರೈವ್ ಆ್ಯಂಡ್ ಎಂಡೋವರ್ ಟು ಲೆವೆಲ್ ವುಮೆನ್ ಡೌನ್ ಟು, ಬಟ್ ನೈದರ್ ದ ಅರ್ತ್ಸ್ ನಾರ್ ವುಮೆನ್ಸ್ ಡಿಸೈರ್ ಟು ಮ್ಯಾನಿಫೆಸ್ಟ್ ಲೈಫ್ ಡೈಸ್. ಟೇಕ್ ಮೈ ಅಡ್ವೈಸ್, ದ ಐಡಿಯಾ ಆಫ್ ಮೇಕಿಂಗ್ ಫುಟ್ಪಾತ್ ವಾಸ್ ಎ ಗುಡ್ ಒನ್. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಈ ಒಂದು ಸಮಾಜದಲ್ಲಿ ನಾವು ಯಾವುದೇ ಪ್ರಯತ್ನಗಳನ್ನು ಮಾಡ್ತಾ ಇದ್ರೂ ಸಹ ಈ ಹೆಣ್ಣನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಒಂದು ವಿಷಯ ಅರ್ಥ ಆಗುತ್ತೆ, ವುಮೆನ್ ಡಿಸೈರ್ ಟು ಬ್ರಿಂಗ್ ಲೈಫ್ ಇನ್ ಟು ದ ವರ್ಲ್ಡ್ ಡೈಸ್. ಯಾರು ಒಂದು ಹೆಣ್ಣನ್ನು ಈ ಒಂದು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಲು ದುಡಿತಾರೋ ಅವರು ಸತ್ತ ಹಾಗೆ. ಶಿ ಆಡ್ಸ್ ಎ ಪೀಸ್ ಆಫ್ ಅಡ್ವೈಸ್ ಸೇಯಿಂಗ್ ದಟ್ ಕ್ರಿಯೇಟಿಂಗ್ ಎ ಪಾತ್ವೇ ವಾಸ್ ಎ ಸ್ಮಾರ್ಟ್ ಒನ್.
ಇಲ್ಲಿ ಒಂದು ಅಡ್ವೈಸನ್ನು ಕೊಡ್ತಾ ಇದ್ದಾರೆ. ಒಂದು ಹೆಣ್ಣು ಈ ಒಂದು ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಸಾಯಿಸಲ್ಪಡುತ್ತೆ. ಆ ಹೆಣ್ಣು ಈ ಭೂಮಿಯ ಮೇಲೆ ಬೆಳೆಯಬೇಕಾದರೆ ಆಕೆ ಒಂದು ಸ್ಮಾರ್ಟ್ ಮೂವ್ನಿಂದ ತನ್ನ ಪಾತನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಮುಂದುವರೆದು, ದೋಸ್ ಹೂ ಕೆನಾಟ್ ಬಿಯರ್ ದ ಸ್ಕಾರ್ಚಿಂಗ್ ಡಿಫೀಟ್ ಆಫ್ ದೇರ್ ಕರೇಜ್ ಆರ್ ಗ್ರಾಫ್ಟೆಡ್ ಆನ್ ಟು ದ ಅರ್ತ್. ದಟ್ಸ್ ಹೌ ದೇ ಮೇಕ್ ವೇ ಫಾರ್ ದ ಮೈಟಿ, ಬಟ್ ದೇ ಆರ್ ಮೇರ್ಲಿ ಸ್ಟ್ರಾ, ನಾಟ್ ಗ್ರಾಸ್. ದ ಗ್ರಾಸ್ ಈಸ್ ರಿಯಲಿ ಲೈಕ್ ಮೀ. ಇಲ್ಲಿ ಪೊಯೆಟ್ ಒಂದು ವಿಷಯವನ್ನು ಹೇಳಲು ಬಯಸ್ತಾರೆ. ನಾವು ಫೇಲ್ಯೂರನ್ನು ಅನುಭವಿಸಿದ ತಕ್ಷಣ ನಾವು ಹಿಂದೆ ಬೀಳ್ತೇವೆ. ಆ ಫೇಲ್ಯೂರನ್ನೇ ಒಂದು ಮೆಟ್ಟಲನ್ನಾಗಿ ಮಾಡಿಕೊಂಡು ಈ ಪುರುಷ ಸಮಾಜ ತುಳಿತಾ ಹೋಗ್ತಾ ಇರುತ್ತೆ. ನಾವೆಲ್ಲಿ ಸ್ಟ್ರಾಂಗ್ ಆಗಬೇಕು, ಬಿಗರ್ ಆಗಬೇಕು. ಆ ಚಾಪ್ಡ್ ಗ್ರಾಸ್ ಏನಾಗಿದೆ, ಆ ಹುಲ್ಲನ್ನು ಕತ್ತರಿಸಿದ ನಂತರ ಆ ಹುಲ್ಲು ಮತ್ತೊಂದು ಮಿಷಿನ್ ಅಲ್ಲಿ ಹೋಗೋದಕ್ಕೆ ಕ್ಲಿಯರ್ ಮಾಡಿಕೊಡುತ್ತೆ. ಆದರೆ ದ ರಿಮೈನಿಂಗ್ ಸ್ಟ್ರಾ ಕ್ಲಿಯರ್ಸ್ ದ ವೇ ಫಾರ್ ದ ಮೋರ್ ಮೆಷಿನ್ಸ್, ಸಿಮಿಲರ್ ಟು ಹೌ ದ ವೀಕರ್ ವುಮೆನ್ ಮೇಕ್ ರೂಮ್ ಫಾರ್ ದ ಡಾಮಿನೆಂಟ್ ಸಿವಿಲೈಸೇಷನ್. ಇಲ್ಲಿ ಹೆಣ್ಣು ತುಳಿದ ತಕ್ಷಣ ತಲೆಬಾಗ್ಬಿಡ್ತಾಳೆ. ಪುರುಷ ಸಮಾಜ ಆ ತಲೆಬಾಗಿದ ಹೆಣ್ಣಿನ ಮೇಲೆ ಇನ್ನಷ್ಟು ವಿಜೃಂಭಿಸುತ್ತೆ. ಆ ಒಂದು ಹೆಣ್ಣಿನ ತಲೆಬಾಗುವಿಕೆ, ಸೋಲುವಿಕೆ ಮತ್ತಷ್ಟು ಹೆಣ್ಣುಗಳನ್ನು ಸೋಲುವಂತೆ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ವೀಕರ್ ವುಮೆನ್ ಮೇಕ್ ರೂಮ್ ಫಾರ್ ದ ಡಾಮಿನೆಂಟ್ ಸಿವಿಲೈಸೇಷನ್. ಈ ಹೆಣ್ಣು ಎಷ್ಟು ವೀಕ್ ಆಗ್ತಾ ಹೋಗ್ತಾಳೋ ಅಷ್ಟು ಈ ಒಂದು ಸಮಾಜ ಆಕೆಯನ್ನು ಡಾಮಿನೇಟ್ ಮಾಡುತ್ತೆ, ಅಂದರೆ ಆಕೆಯನ್ನು ಕಡೆಗಣಿಸ್ತಾ ಹೋಗುತ್ತೆ. ಸೊ ನಾವು ಸ್ಟ್ರಾಂಗ್ ಆಗಬೇಕು, ಅದರ ವಿರುದ್ಧ ಎದ್ದು ನಿಲ್ಲಬೇಕು ಅಂತ ಮಾತನ್ನು ಇಲ್ಲಿ ಕವಿಯತ್ರಿ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಕಿಶ್ವಾರ್ ನಹೀದ್ ಈ ಒಂದು ಪದ್ಯದ ಮೂಲಕ ಸ್ತ್ರೀ ಸಮಾಜಕ್ಕೆ ನೀಡಲು ಹೊರಟಿರುವ ಒಂದು ಸಂದೇಶವೆಂದರೆ, ಆ ಸ್ತ್ರೀ ಮಹಿಳೆಯ ಎಂದಿಗೂ ಸಹ ಕುಗ್ಗಬಾರದು, ಕುಂದಬಾರದು, ಧೈರ್ಯವನ್ನು ಕಳೆದುಕೊಳ್ಳಬಾರದು, ಎದ್ದು ನಿಲ್ಲಬೇಕು, ಹೋರಾಡಬೇಕು, ಈ ಪುರುಷ ಸಮಾಜಕ್ಕೆ ತುತ್ತಾಗಬಾರದು ಅಂತಕ್ಕಂತಹ ಮಾತುಗಳನ್ನು ಈ ಪದ್ಯದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಕನ್ನಡ ಸಾರಾಂಶ, ಅದರ ಜೊತೆಗೆ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರತಕ್ಕಂಥ ಇಂಗ್ಲೀಷ್ ಸಮರಿಯ ಒಂದು PDF ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.